ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ಪಾಸ್ಟ್ರೇ ನಾನು ತಪ್ಪು ಮಾಡ್ತಾ ಇದ್ರು ನನಗೆ ಯಾಕೆ ದೇವರು ನನ್ನನ್ನು ಶಿಕ್ಷಿಸ್ತಾ ಇಲ್ಲ? ದೇವರು ಹೇಗೆ ಶಿಕ್ಷಿಸ್ತಾನೆ? ನೀನು ಯಾವಾಗ ಪಾಪ ಮಾಡಿದ್ಯೋ ಅವತ್ತು ದೇವರು ನಿನ್ನ ಹೃದಯದಿಂದ ಸಮಾಧಾನ ತೆಗೆದಾಕಿಲ್ವಾ? ಹೇಳ್ರಿ ಧೈರ್ಯವಾಗಿ, ಸಮಾಧಾನ ತೆಗೆದಾಕಲ್ವಾ ದೇವರು? ತೆಗೆದಾಕ್ಬಿಡ್ತಾನೆ. ಪರಿಶುದ್ಧಾತ್ಮ ನಿನಗೆ ಇದ್ರೆ ಗುರುತೇನು? ನಿನಗೆ ಪ್ರೇಯರ್ ಮಾಡೋಕ್ಕಾಗಲ್ಲ, ನಿನಗೆ ದೇವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಈ ಬೈಬಲ್ ಓದಕ್ಕಾಗಲ್ಲ. ಅದೇ ಗುರುತು ದೇವರು ನಿನಗೆ ಶಿಕ್ಷಿಸ್ತಿದ್ದಾನೆ ಅಂತ. ಅದು ಕೂಡ ಅರಿವಿಲ್ಲದೆ ನೀವು ಓಡ್ತಾ ಇದ್ದೀವಿ. ದೇವರು ಯಾರಿಗೂ ದೊಣ್ಣೆ ತಗೊಂಡು ಬರಲ್ಲ, ಸಮಾಧಾನ ತೆಗೆದುಬಿಡ್ತಾನೆ ದೇವರು. ನೀನು ಹೃದಯದಲ್ಲಿ ಪ್ರೇಯರ್ ಕುಳಿತರೆ ನೀನೆಲ್ಲಿದೆಯೋ 100 ಮೈಲ್ ದೂರದಲ್ಲಿ ದೇವರಿದ್ದಂಗೆ ಕಾಣುತ್ತೆ. ತಾಮ್ರದ ಕದಗಳ ಥರ ಮೋಡಗಳು ಕಾಣುತ್ತೆ. ಬೈಬಲ್ ಓದಿದ್ರು ನಿನ್ನ ಹೆಂಡತಿ ಮಕ್ಕಳೊಂದಿಗೆ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ. ಯಾವಾಗೆಲ್ಲ ನಿನ್ನ ಲೈಫ್ನಲ್ಲಿ ಅವೆಲ್ಲ ಬೇರೆಯವರ ಸಂಬಂಧಗಳೊಂದಿಗೆ ಸರಿಯಾಗಿ ಆಗ್ಲಿಕ್ಕೆ ಆಗ್ತಾ ಇಲ್ವೋ ನಿನ್ನ ಹೆಂಡತಿ ಮಕ್ಕಳೊಂದಿಗೆ, ನೀನು ಒಂದನ್ನು ತಿಳ್ಕೋಬೇಕು, ದೇವರು ನಿನ್ನನ್ನು ಶಿಕ್ಷಿಸ್ತಿದ್ದಾನೆ. ಆ ಶಿಕ್ಷೆಗೆ ಹಿತ ನಿನಗೋಸ್ಕರ. ಯಾಕಂದರೆ ಬೈಬಲ್ ಭಾಳ ಜನ ವಿಶ್ವಾಸಿಗಳು ಹೇಳೋದು, ಪಾಸ್ಟೇ ನಿಜವಾಗ್ಲೂ ದೇವರು ಸಾಯಿಸ್ತಾರಾ? ಕರ್ತನ ಭೋಜನವನ್ನು ಅಪಾತ್ರವಾಗಿ ತೆಗೆದುಕೊಂಡರೆ ನಿಮ್ಮಲ್ಲಿ ಕೆಲವರು ಶಿಕ್ಷಿಸಲ್ವಾ ದೇವರು? ಅಪಾತ್ರವಾಗಿ ತೆಗೆದುಕೊಂಡ್ರೆ ಶಿಕ್ಷಿಸ್ತಾರೆ. ಯಾಕಂದರೆ ಇಸ್ರಾಯೇಲ್ ಜನರುಗಳು ಮಾಡಿದ ಪಾಪಗಳು, ಜಾರತ್ವ, ಗುಣಗುಟ್ಟೋದು, ಮಾಡಿದ್ದನ್ನು ಮಾಡ್ತಲೇ ಇದ್ರು. ಕೆಲವರೆಲ್ಲ ವಿಶ್ವಾಸಿಗಳು ಅಂದ್ಕೊಂಡು ಏನು ಮಾಡಿದ್ರು ದೇವರು ಕ್ಷಮಿಸ್ತಾನೆ. ನೋ. ವಾಕ್ಯ ಹೇಳುತ್ತೆ, ದೇವರು 1000 ಮಂದಿಯನ್ನು ಅಡವಿಯಲ್ಲೇ ಒಡೆದು ಸಾಯಿಸಿದ್ನಂತೆ.